ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪಾಕಿಸ್ತಾನದಲ್ಲಿ ಬೀದಿಗಿಳಿದಿದ್ದಾರೆ ಇಮ್ರಾನ್ ಖಾನ್ ಬೆಂಬಲಿಗರು. ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ನ ಬೆಂಬಲಿಗರು ಇಮ್ರಾನ್ ಖಾನ್ ಅನ್ನು ಜೈಲಿಂದ ಬಿಡುಗಡೆ ಮಾಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಈ ಹೊತ್ತಿನಲ್ಲಿ ಇಮ್ರಾನ್ ಖಾನ್ ಪಾಕಿಸ್ತಾನಕ್ಕೆ ಅಗತ್ಯ ಇದೆ, ಪಾಕಿಸ್ತಾನಕ್ಕೆ ಇಮ್ರಾನ್ ಖಾನ್ ಅಗತ್ಯ ಇದೆ ಅಂತ ರಾತ್ರಿ ಬೈಕ್ ರ್ಯಾಲಿ ಮಾಡ್ತಿದ್ದಾರೆ. ये इमरान खान सुपरमैन है गफीर के साथ आप देख, लेकिन आवाम जो है वो बहुत बड़े जमे गफीर के साथ आप देख सकते हैं आगे तक रैली नाज़रीन किराम आगे मौजूद है और आवाम यहाँ पर मौजूद है और बात कर रही है. आप यहाँ पर देख सकते हैं इस वक्त इमरान खान को पाकिस्तान की जरूरत नहीं है बल्कि पाकिस्तान को इमरान खान की जरूरत है. आवाम तैयार है, अवामी मुचोटी रखने वाले लीडर को रिहा किया जाए. फौरी तौर के ऊपर आवाम निकलेगी, जंग भी जीतेंगे, मुकाबला भी करेंगे, इन्हें बताएंगे भी मुसलमान की ताकत क्या है. 3 मिसाइल गिराए गए, 3 ड्रोन गिराए गए और इसमें नाज़रीन किराम आवाम जो है वो रात को सड़कों पर निकल चुकी है और सड़कों पर लेकिन आवाम जो है वो बहुत बड़े जमे गफीर के साथ आप देख सकते हैं आगे तक रैली नाज़रीन किराम आगे मौजूद है. ಹೊತ್ತು ಪಾಕಿಸ್ತಾನದ ಸೇನೆ ಮೂರ್ಖರ ಸೇನೆ ಅಂತ ಹೇಳ್ತಿದ್ದೆ, ಪಾಕಿಸ್ತಾನದ ಜನರು ಕೂಡ ಮೂರ್ಖರು ಅನ್ನೋದು ಈಗ ಗೊತ್ತಾಗುತ್ತೆ ನೋಡಿ ನಿಮಗೆ. ಅಲ್ಲಿ ಯಾರೋ ಬೈಕ್ ರ್ಯಾಲಿ ಮಾಡ್ತಾ ಹೇಳ್ತಾರೆ ಇಮ್ರಾನ್ ಖಾನ್ ಬಂದ್ರೆ ನಾವು ಜಂಗ್ ಗೆಲ್ತೀವಿ ಅಂತ, ಅಂದ್ರೆ ಯುದ್ಧ ಗೆಲ್ತೀವಿ ಅಂತ. ಇಮ್ರಾನ್ ಖಾನ್ ಏನು ಸೂಪರ್ ಮ್ಯಾನ ಸ್ಪೈಡರ್ ಮ್ಯಾನ ಬಂದು ಯುದ್ಧ ಗೆಲ್ಲಿಸೋದಕ್ಕೆ? ಇಮ್ರಾನ್ ಖಾನ್ ರಿಲೀಸ್ ಮಾಡಿ ಯುದ್ಧ ಗೆಲ್ಲಿಸ್ತಾರೆ ಅಂತ. ಎಂತ ಮೂರ್ಖರ ಸ್ವರ್ಗದಲ್ಲಿ ಬದುಕ್ತಾ ಇದ್ದಾರೆ ಅವರು. ಇಮ್ರಾನ್ ಖಾನ್ ಕ್ರಿಕೆಟ್ ಆಡಬಹುದು, ಅದು ಬಿಟ್ರೆ ಆಡಳಿತ ಮಾಡಬಹುದು, ಯುದ್ಧ ಗೆಲ್ಲಿಸೋದು ಹೆಂಗೆ ಇಮ್ರಾನ್ ಖಾನ್? ಅಲ್ಲಿ ಸೇರಿದ ಆತನ ಬೆಂಬಲಿಗರು, ಇಮ್ರಾನ್ ಖಾನ್ನ ಬೆಂಬಲಿಗರು ಬೈಕ್ ರ್ಯಾಲಿ ಮಾಡ್ತಾ ಹೇಳೋದು ಜಂಗ್ ಗೆಲ್ತೀವಿ ನಾವು ಇಮ್ರಾನ್ ಖಾನ್ ಬಂದ್ರೆ ಅಂತ, ನಮ್ಮ ಮುಸಲ್ಮಾನರ ತಾಕತ್ ಏನು ಅಂತ ತೋರಿಸ್ತೀವಿ ಅಂತ. ಎಂಥ ಮೂರ್ಖರಿದ್ದಾರೆ, ಎಂಥ ಮೂರ್ಖರು. ಬ್ರೈನ್ ವಾಶ್ಡ್ ಭಯೋತ್ಪಾದಕರು ಮಾತ್ರ ಅಲ್ಲ, ಬ್ರೈನ್ ವಾಶ್ಡ್ ಅಲ್ಲಿನ ಜನರು ಕೂಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.